ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಅವರ ನಿರ್ದೇಶನದಂತೆ ಜಿಲ್ಲೆಯ 5 ಉಪವಿಭಾಗಗಳಿಂದ 170 ಖದೀಮರನ್ನ ಬಂಧಿಸಿ ಅವರಿಂದ ಬರೋಬ್ಬರಿ 5.5 ಕೋಟಿಗೂ ಅಧಿಕ ಬೆಲೆ ಬಾಳುವ ಚಿನ್ನಾಭರಣ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಜಿಲ್ಲೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಅವರು ತಿಳಿಸಿದ್ದಾರೆ. ತುಮಕೂರು ಉಪವಿಭಾಗದ ಪೊಲೀಸರು 1 ದರೋಡೆ, 2 ಸುಲಿಗೆ, 8 ಚೈನ್ ಸ್ನ್ಯಾಚಿಂಗ್, 7 ಮನೆ ಕಳ್ಳತನ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ 48 ಆರೋಪಿಗಳನ್ನು ಬಂಧಿಸಿ ಅವರಿಂದ ಸುಮಾರು 1.5 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಕುಣಿಗಲ್ ಉಪವಿಭಾಗದ ಪೊಲೀಸರು 1 ದರೋಡೆ, 1 ಸುಲಿಗೆ, 3 ಕಳ್ಳತನ, 10 ಮನೆ ಕಳ್ಳತನ ಹಾಗೂ 11 ಸಾಮಾನ್ಯ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಿ 46 ಆರೋಪಿಗಳನ್ನು ಬಂಧಿಸಿ ಅವರಿಂದ ಸುಮಾರು 1 ಕೋಟಿ 70 ಲಕ್ಷ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿರಾ ಉಪವಿಭಾಗದ ಅಧಿಕಾರಿ ಸಿಬ್ಬಂದಿಗಳು 1 ಸುಲಿಗೆ, 3 ಸರಗಳ್ಳತನ, 6 ಸಾಮಾನ್ಯ ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಹಚ್ಚಿ 13 ಜನ ಆರೋಪಿಗಳನ್ನು ಬಂಧಿಸಿ ಅವರಿಂದ ಸುಮಾರು 50 ಲಕ್ಷ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ತಿಪಟೂರು ಉಪವಿಭಾಗದ ಪೊಲೀಸರು 4 ಮನೆ ಕಳ್ಳತನ, 1 ಲಾಭಕ್ಕಾಗಿ ಕೊಲೆ, 2 ಸಾಮಾನ್ಯ ಕಳವು ಪ್ರಕರಣ ಸೇರಿದಂತೆ 1 ಸೈಬರ್ ಕ್ರೈಂ ಪ್ರಕರಣವನ್ನು ಪತ್ತೆ ಹಚ್ಚಿ 15 ಆರೋಪಿಗಳನ್ನು ಬಂಧಿಸಿ ಅವರಿಂದ ಸುಮಾರು 40 ಲಕ್ಷ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅದೇ ರೀತಿ ಮಧುಗಿರಿ ಉಪವಿಭಾಗದ ಪೊಲೀಸರು 7 ಸರಕಳ್ಳತನ, 1 ದರೋಡೆ, 1 ಸುಲಿಗೆ, 17 ಮನೆ ಕಳ್ಳತನ ಸೇರಿದಂತೆ 15 ಸಾಮಾನ್ಯ ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಒಟ್ಟು 48 ಜನ ಆರೋಪಿಗಳನ್ನು ಬಂಧಿಸಿ ಸುಮಾರು ಬರೋಬ್ಬರಿ 1 ಕೋಟಿ 70 ಲಕ್ಷ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಳೆದ ಲಾಸ್ಟ್ ಪ್ರೆಸ್ ಬ್ರೀಫಿಂಗ್ ನಾವು ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದೀವಿ. ಸೊ ಅದಾದ ಮೇಲೆ ನಮಗೆ ಅನೇಕ ಕಾರಣಗಳಿಂದ ಕೆಲಸದ ಒತ್ತಡದಿಂದ ಪ್ರೆಸ್ ಮೀಟ್ ಮಾಡೋಕ್ಕಾಗಲಿಲ್ಲ. ಸೊ ಈ 4 ತಿಂಗಳು ಏನು ಕಳೆದ ಮಾರ್ಚಿಂದ ಇಲ್ಲಿ ತನಕ ಈ 4 ತಿಂಗಳು ಏನೇನು ನಾವು ಪತ್ತೆ ಮಾಡಿದ್ದೀವಿ ಕ್ರಿಮಿನಲ್ ಅಫೆನ್ಸಸ್ಸಲ್ಲಿ, ಅದು ಎಸ್ಪೆಷಲಿ ಪ್ರಾಪರ್ಟಿ ಅಫೆನ್ಸಸ್, ಅದು ಇವತ್ತು ಪ್ರೆಸ್ ಮೀಟ್ ಮಾಡಿ ನಿಮಗೆ ತಿಳಿಸೋಣ ಅಂತ ಇವತ್ತು ಕರೆದಿದ್ವಿ. ಸೊ ಇವತ್ತು ಇಲ್ಲಿ ಡಿಸ್ಪ್ಲೇಯಲ್ಲಿ ಇಟ್ಟಿರುವ ವಿಚಾರ ಟೋಟಲ್ ಏನಂದರೆ, ಸೊ 4 kg 30 ಗ್ರಾಮ್ಸ್ ಗೋಲ್ಡ್, ಒಂದು ಸುಮಾರು 4 ಕೋಟಿ ಮೌಲ್ಯದಾಗಿರುವಂಥ ಚಿನ್ನಾಭರಣಗಳು, 7 kg 200 ಗ್ರಾಮ್ ಬೆಳ್ಳಿಯ ಆಭರಣಗಳು ವರ್ತ್ 7 lakhs, 99 ಬೈಕ್ಸ್ ಮತ್ತು 4 4 ವೀಲರ್ಸ್, 1 ಆಟೋ ಮತ್ತು 2 ಟ್ರ್ಯಾಕ್ಟರ್ಸ್, ವ್ಯಾಲ್ಯೂ ಅರೌಂಡ್ 1 ಕೋಟಿ 12 ಲಕ್ಷ 30 ಸಾವಿರ ವರ್ತ್ ಆಗಿರುವ ಇದು, ಮತ್ತು 3 ಲಕ್ಷ ವರ್ತಾಗಿರುವ ಜಾನುವಾರುಗಳು ಮತ್ತು 36 ಲಕ್ಷ ಮೌಲ್ಯದ ಇತರ ವಸ್ತುಗಳಂದರೆ ಎಸ್ಪೆಷಲಿ ತಿಪ್ಟೂರು ಕಡೆ ಕೊಬ್ಬರಿ ಮತ್ತು ಗುಬ್ಬಿ ಶಿರಾ ಕಡೆ ರಾಗಿ. ಸೊ ಇವು ಕಳ್ತನ ಆಗಿರುವುದು ನಮ್ಮ ಕಡೆಯಿಂದ ಪತ್ತೆ ಮಾಡಲಾಗಿದೆ. ಸೊ ಈಗ ಕೇಸ್ ವೈಸ್ ಡೀಟೇಲ್ಸ್ ಈಗಾಗಲೇ ನಾವು ಒಂದೊಂದು ಪ್ರಾಪರ್ಟಿ ಕಡೆ ಹೋಗಿ ನಿಮಗೆಲ್ಲ ತೋರಿಸಲಾಗಿದೆ. ಸೊ ಮುಖ್ಯವಾಗಿ ತುಮಕೂರಲ್ಲಿ ಸೊ ಒಂದು ದರೋಡ ಪ್ರಕರಣ ಈಗ ನಿಮ್ಮೆಲ್ಲರಿಗೂ ನೆನಪಿದೆ. 2-3 ಘಟನೆಗಳಾಗಿದ್ದಾವೆ. ಒಂದು ನಮ್ಮ ತುಮಕೂರು ರಿಂಗ್ ರೋಡಲ್ಲಿ ಮಲಗಿರುವ ಟ್ರಕ್ಕಲ್ಲಿ ಒಬ್ಬರನ್ನು ಬಂದು ಕಾಲ್ಗೆ ಚುಚ್ಚಿ ಕಳ್ತನ ಮಾಡಿರ್ತಾರೆ. ಅದು ಪತ್ತೆ ಮಾಡಲಾಗಿದೆ. ಮೂರು ಜನ ಹುಡುಗರು ನಮ್ಮ ತುಮಕೂರು ತಿಲಕ್ ಪಾರ್ಕ್ ಲಿಮಿಟ್ಸ್ ಅವರೇ. ಸೊ ವಿತಿನ್ 3-4 ಡೇಸ್ ನಮ್ಮವರು ಹಿಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸೊ ಈಗ ಮನೆ ಕಳವಲು 7 ಮನೆ ಕಳವು ಪತ್ತೆ ಮಾಡಲಾಗಿದೆ ತುಮಕೂರು ಸಬ್ ಡಿವಿಷನಲ್ಲಿ. ಆ್ಯಂಡ್ ಚೈನ್ ಸ್ನ್ಯಾಚಿಂಗ್ಸ್ 8 ಪ್ರಕರಣಗಳಾಯಿತು. ಸೊ ಈ ಚೈನ್ ಸ್ನ್ಯಾಚಿಂಗ್ಸ್ ಎಸ್ಪೆಷಲಿ ನಮಗೆ ಆಚೆ ಕಡೆ ತಮಿಳ್ನಾಡು ಕಡೆ ಬಂದು ಒಂದು ಟೀಮ್ ಮಾಡಲಾಗಿದೆ, ಮತ್ತು ಈ ಲೋಕಲ್ಸ್ ಒಬ್ಬರಿಬ್ಬರು ಮಾಡಲಾಗಿದೆ. ಸೊ ಅವರೆಲ್ಲರನ್ನೂ ಇಮಿಡಿಯೇಟ್ ಸ್ಪಾಟಲ್ಲಿ ಪತ್ತೆ ಮಾಡಿದ್ದೀವಿ. ಎಸ್ಪೆಷಲಿ ರೀಸೆಂಟಾಗಿ ಹೆಬ್ಬೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮತ್ತು ಗುಬ್ಬಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡಿದ್ದಾರೆ. ಅವರು ಅದೇ ದಿನ ಜೈಲಿಂದ ರಿಲೀಸ್ ಆಗಿ ಮೈಸೂರು ರಾಮನಗರದಲ್ಲಿ ಈ ರಿಲೀಸ್ ಆದ ತಕ್ಷಣ ಬಂದು ಈ ಕಳ್ತನ ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ. ಸೊ ವಿತಿನ್ 24 hours ಅದು ನಾವು ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ
ಸೊ ಇದು ತುಮಕೂರು ನಗರ. ಅದು ಇದರಲ್ಲಿ ಒಂದು ದರೋಡ ಪ್ರಕರಣ ಅಮೃತೂರು ಲಿಮಿಟ್ಸಲ್ಲಿ ಆಗಿರುತ್ತೆ. ಸೊ ಅದರಲ್ಲಿ 9 ಗ್ರಾಮ್ಸ್ ಗೋಲ್ಡ್, ಅದು ಹಾಫ್ ಕಟ್ ಆಗಿರುತ್ತೆ ಚೈನು. ಸೊ ಅದ್ರ ಜೊತೆಗೆ ಅಕ್ಯೂಸ್ಡ್ ಸೆಕ್ಯೂರ್ ಆಗಿದ್ದಾನೆ. ಇನ್ನೊಂದು ಸೆನ್ಸೇಷನಲ್ ಕುಣಿಗಲ್ ಕಡೆ ನಮಗೆ ಕಂಡು ಬಂದಿರೋದು ಏನಂದರೆ, ಒಬ್ಬ ಅಕ್ಯೂಸ್ಡ್ ಕಾರ್ ಸಮೇತ ಇದು ರಾಬರಿ ಮಾಡ್ತಾನೆ. ಸೊ ಅದು ಕಾರ್ ಸಮೇತ ಪ್ರಾಪರ್ಟಿ ಏನೇನಿದೆ ಅದೆಲ್ಲ ನಾವು ಪತ್ತೆ ಮಾಡಲಾಗಿದೆ. ಅಂದರೆ ಅವರು ಬ್ಯಾಂಗ್ಳೂರಲ್ಲಿ ಕಾರ್ ಹೈರ್ ಮಾಡಿಕೊಂಡು ಸ್ವಲ್ಪ ಹೊತ್ತು ದೂರ ಬಂದಾದ ಮೇಲೆ ಡ್ರೈವರ್ನು ಹೊಡೆದು ಆ ಕಾರ್ನ ಇಳಿಸಿ ಅವನ ಕಾರ್ ಕಳ್ತನ ಮಾಡಿಕೊಂಡು ಹೋಗಿರ್ತಾರೆ. ಸೊ ಅದು ಒಂದಾಗಿದೆ. ಮತ್ತು ಶಿರಾದಲ್ಲಿನೂ ಸಹ ಒಂದು ಸುಲಿಗೆ, 3 ಸರಗಳನ್ನ ಮತ್ತು 6 ಸಾಮಾನ್ಯ ಕಳವು. ಸಾಮಾನ್ಯ ಕಳವು ಅಂದರೆ ಜನರಲಿ ಬೈಕ್ ಥೆಫ್ಟ್ ಇರುತ್ತೆ, ಇಲ್ಲ ಅಂದರೆ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ವಿಕ್ಟಿಮ್ಗೆ ಗೊತ್ತಿಲ್ಲದೆ ಕಿತ್ಕೊಂಡು ಹೋಗೋದು, ಪಿಕ್ ಪಾಕೆಟರ್ಸ್ ಇವಿರ್ತವೆ. ಸೊ ಅದು ಎಲ್ಲ ಮಾಡಲಾಗಿದೆ. ತಿಪ್ಟೂರು ಟೌನಲ್ಲಿ ಒಂದು ನಮಗೆ ಸೆನ್ಸೇಷನಲ್ ಕೇಸ್ ಆಯಿತು. KB ಕ್ರಾಸ್ನಲ್ಲಿ ಲಾಭಕ್ಕಾಗಿ ಕೊಲೆ ಅಂತ ಒಂದು ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಒಬ್ಬ ಅಜ್ಜಿ ನಮಗೆ ಡೆಡ್ ಬಾಡಿ ಸಿಕ್ಕಿರುತ್ತೆ. ಸೊ ಆ ಡೆಡ್ ಬಾಡಿ ನಾವು UDR ಮಾಡ್ಕೊಂಡಿರ್ತೀವಿ. UDR ಮಾಡಾದ ಮೇಲೆ ನಾವು ಫೋರೆನ್ಸಿಕ್ ಪೋಸ್ಟ್ ಮಾರ್ಟಮ್ ಕಳಿಸಿದಾದ ಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ನಮಗೆ ಬರುತ್ತೆ ಇವಳಿಗೆ ಯಾರೋ ಹೊಡೆದು ಸಾಯಿಸಿದ್ದಾರೆ ಅಂತ. ಸೊ ಅದು ತೀರಾ ಬ್ಲೈಂಡ್ ಕೇಸ್ ಇರುತ್ತೆ. ಯಾರು ಎಂತ ಏನು ಅನ್ನೋದು ಕಂಪ್ಲೇಂಟು ಬಂದಿರಲ್ಲ. ನಾವು ಬರೀ UDR ಮಾಡ್ಕೊಂಡಿರ್ತೀವಿ. ಅದಾದ ಮೇಲೆ ನಾವು ಇದು ಈ ಥರ ಮರ್ಡರ್ ಆಗಿದೆ ಅಂತ ಗೊತ್ತು ಬಂದಾದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇವರು, ಎಲ್ಲವರು, ಹೆಂಗೆ ಇಲ್ಲಿ ಈ ಥರ ಬಾಡಿ ಇತ್ತು ಅಂತ ತಿಳ್ಕೊಂಡಾದ ಮೇಲೆ ಅದೇ ಊರಲ್ಲಿ ಇವ್ರಿಗೆ ಗೊತ್ತಿರುವ ಪಕ್ಕದ ಮನೆಯವರೇ ಬಂದು ಈ ಥರ ಮಾಡಿದ್ದಾರೆ ಅಂತ ಕಂಡು ಬಂದಿತ್ತು. ಸೊ ಅದು ಒಂದು ಒಳ್ಳೆ ಕೇಸ್. KB ಕ್ರಾಸ್ ಪೊಲೀಸ್ ತಿಪ್ಟೂರು ರೂರಲ್ ಇನ್ಸ್ಪೆಕ್ಟರ್ ಮತ್ತು DSP ತಿಪ್ಟೂರು ಅವರು ಚೆನ್ನಾಗಿ ಕೆಲಸ ಮಾಡಿ ಪತ್ತೆ ಮಾಡಿದ್ದಾರೆ. ಇದ್ರ ಜೊತೆಗೆ ನಮಗೆ ಇನ್ನು ಎಸ್ಪೆಷಲಿ ಕೊಬ್ಬರಿ ಕಳ್ತನ ಆಗಿರೋದು ತುಂಬ ನಮಗೆ ಅಲ್ಲಿ ರೈತರಿಂದ ತುಂಬ ಇದು ಇರುತ್ತೆ, ಕಂಪ್ಲೇಂಟ್ ಇರುತ್ತೆ ದಟ್ ಈ ಥರ ಏನಾದರೂ ಆಗಿರುವಾಗ. ಸೊ ಆ ರೈತರದ ಇದನ್ನು ಸಹ ಭಾಳ ಚೆನ್ನಾಗಿ ಪತ್ತೆ ಹಚ್ಚಿದ್ದಾರೆ. ಯಾಕೆಂದರೆ ಕೊಬ್ಬರಿ ಅನ್ನೋದಕ್ಕೆ ನಾವು ಇದೇ ಕೊಬ್ಬರನ ಬೇರೆ ಕೊಬ್ಬರಿನ ಅಂತ ತಿಳ್ಕೊಳ್ಳೋದು ಭಾಳ ಕಷ್ಟ ಇರುತ್ತೆ. ಬಟ್ ನಮಗೆ ಆವತ್ತು ಯಾರು ವೆಹಿಕಲಲ್ಲಿ ಬಂದು ಅರ್ಲಿ ಅವರ್ಸಲ್ಲಿ ಕೊಬ್ಬರಿನ ಲೋಡ್ ಮಾಡ್ಕೊಂಡು ಹೋಗಿದ್ದರು, ಎಲ್ಲಿ ಹೋಗಿದ್ದರು, ಆ ಮಂಡಿ ಎಲ್ಲಿತ್ತು, ಇದೆಲ್ಲ ಐಡೆಂಟಿಫೈ ಮಾಡಿ ನಮ್ಮವರು ಸಕ್ಸಸ್ಫುಲ್ ಆಗಿ ಈ ಅಫೆನ್ಸ್ನು ತಿಳ್ಕೊಂಡಿದ್ದಾರೆ. ಈಗ ಮಧುಗಿರಿ ಸಬ್ಡಿವಿಷನ್ ಮುಖ್ಯವಾಗಿ ಒಂದು ಕೊರಟಗೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ದರೋಡೆ ಈ ರಾಬರಿ ಆಗಿದೆ ಅಂತ ಮಾಹಿತಿ ಬಂದಿರುತ್ತೆ. ಇದರಲ್ಲಿ ಇಬ್ಬರು ಫೈನಾನ್ಸ್ ಕಂಪನಿಯವರು ಮಧುಗಿರಿಯಲ್ಲಿ ಕೆಲಸ ಮಾಡೋರು ಕೊರಟಗೆರೆಯಲ್ಲಿ ಇದು ಫೈನಾನ್ಸ್ ದುಡ್ಡು ಕೊಡೋ ವಿಚಾರದಲ್ಲಿ ತೊಗೊಂಡು ಹೋಗ್ತಾ ಇರ್ತಾರೆ. ಅವ್ರ ಹತ್ರ 3 ಲಕ್ಷ ಏನು ಇತ್ತು ಕೈಯಲ್ಲಿ, ಅದನ್ನು ಯಾರೋ ಬಂದು ರಾಬರಿ ಮಾಡ್ಕೊಂಡು ಹೋಗಿದ್ರು ಅಂತ ತಿಳಿಸ್ತಾರೆ. ಬಟ್ ಅದು ನಾವು ವಿಚಾರಿಸುವಾಗ ಯಾರು ಆ ದುಡ್ಡು ಕ್ಯಾರಿ ಮಾಡ್ತಾ ಇದ್ದಾರೆ ಎಂಪ್ಲಾಯೀಸು, ಅವ್ರು ಖುದ್ದು ಇದರಲ್ಲಿ ಶಾಮೀಲಾಗಿ ಅವರೇ ಅವ್ರ ಫ್ರೆಂಡ್ಸ್ಗೆ ಅವ್ರಿಗೆ ಗೊತ್ತಿರೋರಿಗೆ ಹೇಳಿ ಈ ಥರ ನಮ್ಮ ಹತ್ರ ದುಡ್ಡಿದೆ, ನೀವು ಬಂದು ಕಳ್ತನ ರಾಬರಿ ಮಾಡಿ ಅಂತ. ಸೊ ಅವರೇ ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ ಹೇಳಿರೋರಿಗೆ ಗೊತ್ತಿರೋರಿಗೆ ಹೇಳಿಕೊಂಡು ಈ ಥರ ಪ್ಲ್ಯಾನ್ ಮಾಡಿ ರಾಬರಿ ಮಾಡಿರ್ತಾರೆ. ಅದನ್ನು ಸಹ ನಾವು ವಿತಿನ್ 24 ಅವರ್ಸಲ್ಲಿ ಪತ್ತೆ ಮಾಡಿ ಪ್ರಾಪರ್ಟಿನ ರಿಕವರ್ ಮಾಡಲಾಗಿದೆ ಮತ್ತು ಅದರಲ್ಲಿ ಅಕ್ಯೂಸ್ಡ್ಗಳನ್ನೂ ಅರೆಸ್ಟ್ ಮಾಡಲಾಗಿದೆ. ಸೊ ಈ ಥರ ಬೇರೆ ಬೇರೆ ಕೇಸ್ಗಳನ್ನು ಪತ್ತೆ ಹಚ್ಚಿ ಚೆನ್ನಾಗಿ ಕೆಲಸ ಮಾಡಿ ಸೊ ಟೋಟಲ್ ಇಷ್ಟು ಮೌಲ್ಯದ ಪ್ರಾಪರ್ಟಿನೂ ಡಿಟೆಕ್ಟ್ ಮಾಡಿ ಸೊ ನಮ್ಮ ಪೊಲೀಸ್ ಸಕ್ಸಸ್ ಆಗಿದ್ದಾರೆ. ಸೊ ಇದೆಲ್ಲ ತಿಳಿಸೋಕ್ಕೆ ನಾನು ನಿಮಗೆ ಸೊ ಈಗ ಇನ್ನೊಂದು ತಮಗೆ ಈಗ ನೋಡುವಾಗ ತೋರಿಸ್ತಾ ಇದ್ದೆ, ಒಂದು ಕಡೆ ಕಾಯಿನ್ಸ್ ಇತ್ತು ಪ್ರಾಪರ್ಟಿಯಲ್ಲಿ. ಸೊ ಇಲ್ಲಿ ಇಬ್ಬರು ಅಫೆಂಡರ್ಸ್, ಇದ್ರ ಬಗ್ಗೆ ಇಬ್ಬರು ಅಫೆಂಡರ್ಸ್ ಅಣ್ಣ ತಮ್ಮರಿಬ್ಬರು ಶಿವಮೊಗ್ಗ ಭದ್ರಾವತಿ ಕಡೆಯವರು. ಇವರು ಟ್ಯಾಕ್ಸಿ ಡ್ರೈವರ್ಸ್ ಆಗಿ ಹಾಸನಲ್ಲಿ ಕೆಲಸ ಮಾಡ್ತಿದ್ರು. ಇವರು ಮೋಡಸ್ ಆಪರೆಂಡಿ ಏನಂದರೆ ಗೂಗಲ್ ಮ್ಯಾಪ್ಸಲ್ಲಿ ಟೆಂಪಲ್ಸ್ ಎಲ್ಲೆಲ್ಲಿ ಇದ್ದಾವೆ ಅನ್ನೋದು ಹುಡ್ಕೊಂಡು ಎಲ್ಲಿ ಊರಿಗೆ ಆಚೆ ಯಾರು ಜನ ಇಲ್ಲದೆ ಅಂಥ ಜಾಗದಲ್ಲಿ ಟೆಂಪಲ್ಸ್ ಇದ್ದರೆ ಅಲ್ಲಿಗೆ ಹೋಗಿ ಉಂಡಿ ಮಾತ್ರ ಒಡೆದು ಕಳ್ತನ ಮಾಡ್ತಾಯಿದ್ರು. ಆ ಥರ ನಮಗೆ 8 ಪ್ರಕರಣಗಳು ದಾಖಲಾಗಿತ್ತು, ಇನ್ಕ್ಲೂಡಿಂಗ್ ಬೆಟ್ಟದ ರಂಗನಾಥ ಸ್ವಾಮಿ ಕುಣಿಗಲಲ್ಲಿನೂ ಆಗಿರುತ್ತು ಆ ಘಟನೆ.
ಸೊ ಈ ಘಟನೆಗಳಲ್ಲಿ ಒಂದು ಘಟನೆ CS ಪುರದಲ್ಲಿ ಏನಾಗುತ್ತೆ, ಅಲ್ಲಿ ಕಾರು ಆಚೆ ಇದ್ದಾಗ ಜನ ಯಾರೋ ನೋಡಿ ಪೊಲೀಸರನ್ನ ಅಲರ್ಟ್ ಮಾಡ್ತಾರೆ. ಸೊ ಇಮಿಡಿಯೇಟಾಗಿ ಜನರನ್ನು ಪೊಲೀಸರನ್ನು ನೋಡಿ ಅಲ್ಲಿರುವ ಈ ಹುಡುಗರು ಕಾರ್ನ ಬಿಟ್ಟು ಅಲ್ಲಿಂದ ಓಡೋಗಿಬಿಟ್ಟಿರ್ತಾರೆ. ಸೊ ಆಮೇಲೆ ಕಾರ್ ನಂಬರ್ ಮೇಲೆ ಎಲ್ಲಿಂದ ಬಂದೆ ಇದೆ ಅಂತ ತಿಳ್ಕೊಂಡು ನಾವು ಅವ್ರನ್ನು ಐಡೆಂಟಿಫೈ ಮಾಡಿ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತೀವಿ. ಅವರಿಂದ ನಾವು ಈ ಕಳ್ಳತನ ಏನು ಮಾಡಿದ್ದಾರೆ ಅದು 10,000 ಕ್ಯಾಶ್ ಮತ್ತು ಸುಮಾರು 4-5 ಸಾವಿರ ವರ್ತ್ ಕಾಯಿನ್ಸ್ ದುಡ್ಡು ನಾವು ಸೀಸ್ ಮಾಡಲಾಗಿದೆ ಮತ್ತು ಕಾರು ಸಹ ಸೀಸ್ ಮಾಡಲಾಗಿದೆ.